ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಈ ದಿನ ಬಂದ್ಬಿಟ್ಟು ಗಣಿಕೆ ಸೊಪ್ಪು, ಗಣಿಕೆ ಗಿಡದ ಬಗ್ಗೆ ಮಾಹಿತಿಯನ್ನು, ಔಷಧೀಯ ಗುಣಗಳಿರುವ ಈ ಅದ್ಭುತ ವಿಷಯವನ್ನು ತಿಳಿದುಕೊಳ್ಳೋಣ. ಇದಕ್ಕೂ ಮುಂಚೆ ನೀವಿನ್ನು ನಮ್ಮ ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾವು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ತಲುಪುತ್ತೆ ಸ್ನೇಹಿತರೆ. ಗಣಿಕೆ ಸೊಪ್ಪು, ಈ ಗಣಿಕೆ ಸೊಪ್ಪಿನಲ್ಲಿ ಕಾಯಿಗಳು ನೀಲಿ ಬಣ್ಣ ಮತ್ತು ಕಪ್ಪು ಬಣ್ಣದ ಕಪ್ಪು ಬಣ್ಣವಿರುತ್ತೆ ಸ್ನೇಹಿತರೆ. ಈ ಬೀಜಗಳನ್ನು ಒಣಗಿಸಿ ಪೌಡರ್ ಮಾಡಿಬಿಟ್ಟು ಒಂದು ಚಮಚ, ಒಂದು ಲೋಟ ಹಾಲಿನಲ್ಲಿ ಒಂದು ಚಮಚ, ಬೆಳಗ್ಗೆ ಒಂದು ಲೋಟ, ಸಂಜೆ ಒಂದು ಲೋಟ, ಒಂದು ಚಮಚ ಪೌಡರನ್ನು ಹಾಕಿ ಮಿಶ್ರಣ ಮಾಡಿಬಿಟ್ಟು ಕುಡಿಯುವುದರಿಂದ ಮಧುಮೇಹಗಳಿಗೆ ತುಂಬ ಬೇಗನೆ ಮಧುಮೇಹಗಳಿಗೆ ತುಂಬ ಒಳ್ಳೆಯದೇ, ಬೇಗ ವಾಸಿಯಾಗುತ್ತೆ ಸ್ನೇಹಿತರೆ. ಇದನ್ನು ಈ ಸೊಪ್ಪು ಮತ್ತು ಗಡ್ಡೆಯನ್ನು ಬೇಯಿಸಿ, ನುಗ್ಗೆ ಸೊಪ್ಪು ಬೇಯಿಸಿ ದುಃಖ ಮಾಡ್ತಾರಲ್ಲ, ಆ ರೀತಿ ಮಾಡಿ ತಿನ್ನುವುದರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಪ್ರತಿದಿನ ಅಂದರೆ ವಾರಕ್ಕೆ ಒಂದು ಸಲ, ತಿಂಗಳಿಗೆ 15 ದಿವಸ ಒಂದು ಸಲ ಸೇವನೆ ಮಾಡೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸ್ನೇಹಿತರೆ. ಈ ಸೊಪ್ಪು ಬಂದ್ಬಿಟ್ಟು ಮೆಣಸಿನ ಗಿಡ ಥರನೇ ಇರುತ್ತೆ. ಈ ಎಲೆ ಸೇಮು ಮೆಣಸಿನ್ಕಾಯಿ ಗಿಡದ ಥರನೇ ಇರುತ್ತೆ. ಇದನ್ನು ಪ್ರತಿದಿನ ಸೇವನೆ ಮಾಡುವುದರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದರ ಎಲೆಗೆ ಚಿಕ್ಕ ಮಕ್ಕಳಿಗೆ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಇದನ್ನು ಗಂಧದ ಥರ ತೇದಿ ಮೈಗೆ ಲೇಪನ ಮಾಡಿ ಹಚ್ಚಿ ಸ್ನಾನ ಮಾಡಿಸುವುದರಿಂದ ಚಿಕ್ಕ ಮಕ್ಕಳ ಮೈ ಕಡಿತ, ಚಿಕ್ಕ ಚಿಕ್ಕ ಗುಳ್ಳೆ ಆಗುವುದು ಎಲ್ಲ ನಿಯಂತ್ರಣವಾಗುತ್ತೆ ಸ್ನೇಹಿತರೆ. ಇನ್ನು ಇದರ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಅಂತ ಸಮಸ್ಯೆ ಇದ್ದವರಿಗೂ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ವಾರದಲ್ಲಿ ಒಂದು ಸಲ ಸೇವನೆ ಮಾಡುವುದರಿಂದ ತುಂಬ ಉತ್ತಮ ಅಂತ ಹೇಳಬಹುದು ಸ್ನೇಹಿತರೆ. ಇದರಲ್ಲಿ ಇನ್ನೂ ಅನೇಕ ಔಷಧೀಯ ಗುಣಗಳು ಇವೆ ಸ್ನೇಹಿತರೆ. ಇದು ಪ್ರತಿದಿನ ಸೇವನೆ ಮಾಡೋದ್ರಿಂದ ಮಲಬದ್ಧತೆ ಸಮಸ್ಯೆಗೂ ಕೂಡ ತುಂಬಾ ಒಳ್ಳೆಯದು. ಇದನ್ನು ಸೇವನೆ ಮಾಡುವುದರಿಂದ ಇನ್ನೂ ಅನೇಕ ರೀತಿಯ ಔಷಧ ಗುಣಗಳ ಬಗ್ಗೆ ವಿಡಿಯೋ ಮಾಡ್ತಿರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.